ಫೇಸ್ಬುಕ್ನಲ್ಲಿ ಕಂಡವರಿಗೆ ಮೆಸೇಜ್ ಕಾಲ್ ಮಾಡುವುದಕ್ಕೂ ಮುನ್ನ ಎಚ್ಚರ ಎಚ್ಚರ. ವಿಡಿಯೋ ಕಾಲ್ನಲ್ಲಿ ಮೈಮಾಟ ತೋರಿಸಿದ ಪಾತರಗಿತ್ತಿ ಲಕ್ಷ ಮುಂಡಾಯಿಸಿದ್ಲು. ಫೇಸ್ಬುಕ್ನಲ್ಲೇ ತುಪ್ಪ ಸವಿಯಲು ಹೋಗಿ ಬೆಪ್ಪನಾದ ಶಿರಸಿಯ ಯುವಕ. ಯುವತಿಯ ನಗ್ನ ದೇಹ ನೋಡಿ ಜೊಲ್ಲು ಸುರಿಸಿದ್ದವ 4 ದಿನದಲ್ಲಿ 2 ಲಕ್ಷ ಕಳೆದುಕೊಂಡ. ಎಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಕಂಡವರ ಜೊತೆ ಮೆಸೇಜ್ ಕಾಲ್ ಮಾಡೋದಕ್ಕೂ ಮುನ್ನ ಈ ವಿಡಿಯೋ ನೋಡ್ಬಿಡಿ. ಫೇಸ್ಬುಕ್ನಲ್ಲಿಯೇ ತುಪ್ಪ ಸವಿಯಲು ಹೋಗಿದ್ದ ಶಿರಸಿಯ ಯುವಕ ಇದೀಗ ಲಕ್ಷ ಕಳೆದುಕೊಂಡು ಬೆಪ್ಪನಾಗಿದ್ದಾನೆ. ಹೌದು, ಯುವತಿಯೋರ್ವಳು ಫೇಸ್ಬುಕ್ ಚಾಟ್ನಲ್ಲಿ ಶಿರಸಿ ಯುವಕನೊಬ್ಬನಿಗೆ ವಿಡಿಯೋ ಕಾಲ್ನಲ್ಲಿ ತನ್ನ ಮೈಮಾಟವನ್ನ ತೋರಿಸಿ ಆತನಿಂದ 2 ಲಕ್ಷಕ್ಕೂ ಹೆಚ್ಚು ಹಣವನ್ನ ಮುಂಡಾಯಿಸಿದ ಘಟನೆ ಶಿರಸಿಯಲ್ಲಿ ವರದಿಯಾಗಿದೆ. ನಗರದ ಪ್ರಮುಖ ಬಂಗಾರದ ಅಂಗಡಿಯಲ್ಲಿ ಖರೀದಿಸಿದ್ದ ಬಂಗಾರದ ಹಣವನ್ನ ಕೊಟ್ಟು ಬರಲು ಯುವಕನ ತಂದೆ ಕೊಟ್ಟು ಕಳಿಸಿದ್ದ ಹಣವೆಲ್ಲ ಫೇಸ್ಬುಕ್ ಯುವತಿಯ ಪಾಲಾಗಿದ್ದು, ಬಂಗಾರದ ಹಣವನ್ನೆಲ್ಲ ಆ ಪಾತರಗಿತ್ತಿಯ ದೇಹ ಸೌಂದರ್ಯಕ್ಕೆ ಧಾರೆ ಎಳೆದ ರಸಿಕ ಶಿಖಾಮಣಿ ಇದೀಗ ತಲೆಯ ಮೇಲೆ ಕೈ ಹೊತ್ತು ಕುಳಿತಿದ್ದಾನೆ. ಹಾಗಿದ್ರೆ ಏನಿದು ಘಟನೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನೋಡಿ. ಬೆಂಗಳೂರಿನ ಯುವತಿಯೋರ್ವಳು ಫೇಸ್ಬುಕ್ನಲ್ಲಿ ಶಿರಸಿಯ ಯುವಕನಿಗೆ ಪರಿಚಯವಾಗ್ತಾಳೆ. ನಂತರ ಇವರಿಬ್ಬರ ಮಧ್ಯೆ ದಿನನಿತ್ಯ ಫೇಸ್ಬುಕ್ ಚಾಟಿಂಗ್ ನಡೆಯುತ್ತಿರುತ್ತೆ. ಈ ಯುವಕನಿಗೆ ವಯಸ್ಸು 30 ಆದರೂ ಮದುವೆಯಾಗಿರದ ಕಾರಣ ಯುವತಿ ಚಂದವಾಗಿ ಮಾತನಾಡುತ್ತಿದ್ದಂತೆ ಮಳ್ಳಾಗಿ ಬಿಟ್ಟಿದ್ದ. ಆಗಾಗ ಇಬ್ಬರ ಫೋಟೋಗಳು ಕೂಡ ಶೇರ್ ಆಗ್ತಿದ್ವು. ಅದೇ ರೀತಿ ಕಳೆದ ಸೋಮವಾರ ಇಬ್ಬರು ವಿಡಿಯೋ ಕಾಲ್ ಮಾಡಿ ಅಶ್ಲೀಲ ರೀತಿಯಲ್ಲಿ ವ್ಯವಹರಿಸಿದ್ದಾರೆ. ಆದರೆ ಆ ಹುಡುಗಿ ಈ ವಿಡಿಯೋ ಕಾಲನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾಳೆ. ನಂತರ ಮಾರನೇ ದಿನ ಹುಡುಗಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾಳೆ. ನನಗೆ ತುರ್ತಾಗಿ 25,000 ಬೇಕು ಅಂತ ಕೇಳಿದ್ದಾಳೆ. ಆಗ ಯುವಕ ಅಪ್ಪ ನೀಡಿದ ಹಣದಲ್ಲಿ 25,000ವನ್ನ ಆಕೆಯ ಗೂಗಲ್ ಪೇಗೆ ಕಳುಹಿಸಿದ್ದಾನೆ. ಆದರೆ ಇಷ್ಟಕ್ಕೆ ಸುಮ್ಮನಾಗದ ಯುವತಿ ಪದೇ ಹಣ ಕೇಳಲು ಶುರು ಮಾಡಿದ್ದಾಳೆ. ಆಗ ಯುವಕ ನನ್ನಿಂದ ಇನ್ನೂ ಹಣ ಕೊಡಲು ಸಾಧ್ಯವಿಲ್ಲ ಎಂದಿದ್ದಾನೆ. ಆಗ ಯುವತಿ ತನ್ನ ಜೊತೆ ಅಶ್ಲೀಲವಾಗಿ ವರ್ತಿಸಿದ ವಿಡಿಯೋ ರೆಕಾರ್ಡ್ ಅನ್ನ ಯುವಕನಿಗೆ ಕಳಿಸಿ, ನೀನು ಹಣ ನೀಡದಿದ್ರೆ ಇದನ್ನ ವೈರಲ್ ಮಾಡ್ತೇನೆ ಅಂತ ಧಮಕಿ ಹಾಕಿದ್ದಾಳೆ. ಆತನ ಫೇಸ್ಬುಕ್ ಫ್ರೆಂಡ್ಸ್ ಲಿಸ್ಟ್ ಅನ್ನ ಯುವಕನಿಗೆ ವಾಟ್ಸ್ಆಪ್ ಮಾಡಿ ಇವರೆಲ್ಲರಿಗೂ ನಾನು ನಿನ್ನ ವಿಡಿಯೋವನ್ನ ಹಾಕುತ್ತೇನೆ ಅಂತ ಬ್ಲಾಕ್ ಮೇಲ್ ಮಾಡಿದ್ದಾಳೆ. ಅಲ್ಲದೆ ಬೆಂಗಳೂರಿನ ಪೊಲೀಸ್ ಠಾಣೆಯಲ್ಲಿ ದೂರು ನೀಡ್ತೀನಿ ಅಂತಾನೂ ಹೆದರಿಸಿದ್ದಾಳೆ. ಇದಕ್ಕೆ ಹೆದರಿದ ಯುವಕ ಬರೋಬ್ಬರಿ 25,000ದಂತೆ 3 ದಿನದಲ್ಲಿ ಒಟ್ಟು 2 ಲಕ್ಷ ರೂಪಾಯಿಗಳನ್ನ ಹಾಕಿ ಕೈ ತೊಳೆದುಕೊಂಡಿದ್ದಾನೆ. ಮರ್ಯಾದೆಗೆ ಅಂಜಿ ಈ ವಿಷಯವನ್ನ ಪೊಲೀಸರಿಗೂ ತಿಳಿಸದೆ ಸುಮ್ಮನಾಗಿ ಬಿಟ್ಟಿದ್ದಾನೆ. ಆದರೆ ಬಂಗಾರದ ಅಂಗಡಿಯವನು ಯುವಕನ ತಂದೆಗೆ ಫೋನ್ ಮಾಡಿ ನೀವು ನೀಡಬೇಕಾದ ಹಣ ಇನ್ನೂ ಬಂದು ಮುಟ್ಟಿಲ್ಲ ಎಂದು ಕೇಳಿದಾಗ ಈ ವಿಚಾರ ಬಯಲಾಗಿದೆ. ಗೊತ್ತಾಯ್ತಲ್ಲ, ಫೇಸ್ಬುಕ್ನಲ್ಲಿ ಫ್ರೀಯಾಗಿ ಸಿಗುತ್ತೆ ಅಂತ ಜೊಲ್ಲು ಸುರಿಸುತ್ತಾ ತುಪ್ಪ ಸವಿಯಲು ಹೋದ್ರೆ ಏನಾಗುತ್ತೆ ಅನ್ನೋದನ್ನ. ಇನ್ಮೇಲೆ ಕಂಡವರ ಅಕೌಂಟ್ಗೆ ಮೆಸೇಜ್ ಮಾಡೋದಕ್ಕೂ ಮುನ್ನ ಹುಷಾರ್. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.